ಅವನಿಗೆ ಬಿದ್ದ ಕನಸು ನಿಜ ಮಾಡೋಕೆ ನಿನ್ನ ಕೇಳೋದು ಏನು ಭೈರವಿ? ಅವನು ನನ್ ಮಡ್ಲಲ್ಲಿ ತಲೆ ಇಟ್ಕೊಂಡ್ ಮಲ್ಕೊಂಡಿರೋ ಹಾಗೆ, ನಾನು ಅವನಿಗೆ ಗ್ರೇಪ್ಸ್ ತಿನ್ಸ್ತಿರೋ ಹಾಗೆ ಅವನಿಗೆ ಕನ್ಸ್ ಬಿದ್ದಿತ್ತಂತೆ. ಆ ಕನ್ಸ್ನ ನಿಜ ಮಾಡು ಅಂತ ನನ್ನ ಕೇಳ್ದ. ಹೌದಾ? ಯಾ ಅಲ್ಲ, ನನಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಅರ್ಜುನ್ ನಿನಗೆ ಟ್ರೈ ಮಾಡ್ತಿದ್ದಾನೆ ಅಂತ. ಮ್ಯಾಟರ್ನ ಎಕ್ಸ್ಟೆಂಡ್ ಮಾಡ್ಬೇಡ, ಬಾಯಿ ಮುಚ್ಕೊಂಡ್ ಮಲ್ಕೋ. ಅವತ್ತು ಹಾವಿನ ಬಗ್ಗೆ ಅನಾಲಿಸಿಸ್ ಮಾಡ್ದಾಗ್ಲೇ ಅನ್ಕೊಂಡೆ ಅವನು ತುಂಬಾ ಇಂಟೆಲಿಜೆಂಟ್ ಅಂತ. 2 ಮಿನಿಟ್ ಪೆಹಲೆ ಬ್ಯಾಡ್ ಬಾಯ್ ಅಂತ ಹೇಳ್ದೆ, ಅಭಿ ಇಂಟೆಲಿಜೆಂಟ್ ಹೇಳ್ತೀಯ. ನೀನವನ್ನ ಬೈತಿದೀಯಾ ಇಲ್ಲ ಹೊಗಳ್ತಿದೀಯಾ? ಅವನು ಇಂಟೆಲಿಜೆಂಟ್ ಆಗಿದ್ದಕ್ಕೆ ಡೈರೆಕ್ಟ್ ಆಗಿ ನಿನಗೆ ಐ ಲವ್ ಯು ಅಂತ ಹೇಳ್ದೆ, ಕನಸು ಅಂತ ಸ್ಟೋರಿ ಹೇಳ್ತಿದ್ದಾನೆ. ಅವನ ಕನಸು ನಿಜ ಅಂತ ಮಾಡೋದಕ್ಕೆ ನೀನು ಎಸ್ ಅಂತ ಹೇಳಿದ್ರೆ ಅವನ ಪ್ರಪೋಸಲ್ ಕನ್ಫರ್ಮ್ ಮಾಡ್ದಂಗೆ. ಒಂದು ವೇಳೆ ನೀನು ಒಂದು ಫೈರ್ ಆಗಿದೆ ಅನ್ಕೋ, ಕನಸ್ ಬಗ್ಗೆ ಸೀರಿಯಸ್ ಯಾಕಾಗ್ತೀಯ ಮೇಡಮ್ ಅಂತ ಎಸ್ಕೇಪ್ ಆಗ್ತಾನೆ. ಇದು ಅವನ ಬುದ್ಧಿ. ಏ ಮಾಲೂಮ್ ತೆರೆಕೋ. ಅಷ್ಟು ತಿಳುವಳಿಕೆಯಿಂದ ಪ್ಲಾನ್ ಮಾಡಿದಾನೆ ಅಂತಾಯ್ತು ರಾಸ್ಕಲ್. ನೀನು ಅವನಿಗೆ ಲೈಕ್ ಮಾಡ್ತೀಯಂತ ಮುಜೆ ಮಾಲೂಮ್. ನಿನ್ನ ಮಾವ ಮಲ್ಲಿ, ಮಲ್ಲಿ ಬಂದ್ಯಾ? ಹೌದು, ನೆನ್ನೆ ರಾತ್ರಿ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ಟಲ್ಲ, ಯಾಕೆ ಮಲ್ಲಿ? ಗುಡಿತವ ಏನೋ ನಡ್ದಂಗೆ, ಯಾರೋ ಅಲ್ಲಿ ಓಡಾಡ್ದಂಗೆ ಅನ್ಸ್ತು, ಅದಕ್ಕೆ ಹೋಗಿದ್ದೆ. ದೇವಸ್ಥಾನತವ ಏನಾಯ್ತು? ಏನೋ ನಡ್ದಂಗೆ ಅನ್ಸ್ತೈತೆ ಮಾವ, ಆದ್ರೆ ಏನ್ ನಡೀತಂತ ನೆನ್ಪಾಯ್ತಾ ಇಲ್ಲ. ಅದೆಂಗೆ? ಅದೇ ಅರ್ಥವಾಗ್ತಿಲ್ಲ. ನಿಜವೇ ಅಂತಾನೂ ಅನ್ನಿಸ್ತಿಲ್ಲ, ಕನ್ಸ್ ಅಂತಾನೂ ಅನ್ನಿಸ್ತಿಲ್ಲ. ಭ್ರಮೆ ಆಗಿರ್ಬೇಕು. ಅದೂನೂ ಅಲ್ಲ, ಇನ್ನೇನು, ಆದ್ರೆ ಅದೇನೂ ಅರ್ಥವೇ ಆಗ್ತಿಲ್ಲ. ನಡೆದಿರುವಂಗನ್ಸಿ ನಡೆದಿರೋದೇನು ನೆನಪಾಯ್ತಿಲ್ಲ ಅಂದ್ರೆ ಇದೇನೋ ಯೋಚನೆ ಮಾಡ್ಬೇಕೆ ದಿಸಿಯನೆ. ಅಲ್ಲೇ ನಿಂತ್ಕೊಂಡ್ಬಿಟ್ಟಿಯಲ್ಲ ವೀರಭದ್ರ, ಬಾ. ನಿನ್ನ ಮನಸ್ಸಿನಲ್ಲಿರೋ ಪ್ರಶ್ನೆ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಅಂದ್ರೆ ಅದು ಸಂದೇಹ ಪಡೋದ್ ಯಾಕೆ, ಕೇಳು. ರಾತ್ರಿ ಅದೇನ್ ಹಾಗಾಗೋಯ್ತು ಮಾತೆ? ಒಳ್ಳೆ ಅವಕಾಶ,
ಕೈ ಜಾರೋಯ್ತು. ಕೈ ಜಾರ್ ಹೋಗಿಲ್ಲ. ಮಾತೆ, ಈಗ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ ಮಾತೆ. ದೇವಸ್ಥಾನದ ಮೆಟ್ಲು ನೀವು ಹತ್ತೋಕಾಗ್ಲಿಲ್ಲ ಅಂದ್ರೆ ಸೋತೋದಾಗ್ತಾನೆ ಮಾತೆ. ಸೋಲೆ ಗೆಲುವಿಗೆ ಮೆಟ್ಟಲ್ ತರ. ಗೆಲುವು ಸುಲಭವಾಗಿ ಸಿಕ್ಬಿಟ್ರೆ ಕಷ್ಟಕ್ಕೆ ಶ್ರಮಕ್ಕೆ ಮೌಲ್ಯ ಇಲ್ದೇ ಇರೋ ಹಾಗಾಗತ್ತೆ. ಹೌದಾ? ಆ ದೇವಾಲಯದ ನೆರಳಿಗೆ ಅಷ್ಟು ಶಕ್ತಿ ಇದ್ರೆ ಆ ದೇವಾಲಯಕ್ಕೆ ಇನ್ನೆಷ್ಟು ಶಕ್ತಿ ಇರಬಹುದು? ಆ ದೇವಾಲಯದಲ್ಲಿರೋ ರಹಸ್ಯ ಇನ್ನೆಷ್ಟು ಶಕ್ತಿಯುತವಾಗಿರಬಹುದು? ಯೋಚನೆ ಮಾಡು. ನಿಜಾನೇ ಮಾತೆ. ಬೀಜ ಮೊಳಕೆ ಆಗಿ ಗಿಡ ಆಗಿ ಮರ ಆಗಿ ಬದಲಾಗದೆ ಹಣ್ಣು ಕಾಯೋ ಬರೋದಿಲ್ಲ. ಹಾಗಿರುವಾಗ ಇಷ್ಟು ಶಕ್ತಿ ಸಂಪಾದನೆ ಮಾಡಿದೀನಿ ಅಂದ್ರೆ ಎಷ್ಟು ಶ್ರಮ ಪಟ್ಟಿರ್ತೀನೋ, ಎಷ್ಟು ಸಾಧನೆ ಮಾಡಿರ್ತೀನೋ, ಎಷ್ಟು ಕಷ್ಟಗಳನ್ನ ಬರೆಸಿರ್ತೀನೋ, ಎಷ್ಟು ವಿರೋಧಗಳನ್ನ ಮೆಟ್ಟಿ ನಿಂತಿರ್ತೀನೋ, ಎಷ್ಟು ಸುಖಗಳನ್ನ ತ್ಯಾಗ ಮಾಡಿರ್ತೀನೋ, ಎಷ್ಟು ಜೀವನನ ತ್ಯಾಗ ಮಾಡಿರ್ತೀನೋ ಅದನ್ನ ಯೋಚಿಸು. ಕಷ್ಟಗಳು ಎದುರಾದಾಗ ಕಸಿ, ಪಂಥ, ಪ್ರಯತ್ನ, ಪರಿಶ್ರಮ ಹೆಚ್ಚಾಗ್ಬೇಕೇ ಹೊರತು ನಿರುತ್ಸಾಹ ಆವರಿಸ್ಕೋಬಾರ್ದು. ಆಸೆನ ಆಶಯವಾಗಿ ಬದಲಾಯಿಸ್ಕೋಬೇಕೇ ಹೊರತು ಆವಿಯಾಗಕ್ಕೆ ಬಿಡಬಾರ್ದು. ಆವಾಗ್ಲೇ ಅಸಾಧ್ಯಗಳು ಸುಸಾಧ್ಯವಾಗತ್ತೆ. ಎಷ್ಟೇ ಅಡೆತಡೆಗಳು ಎದುರಾದ್ರೂ ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ. ನಿತ್ಯ ಯೌವನನ ಸಂಪಾದಿಸ್ತೀನಿ. ಸಂತೋಷವಾಗಿ ಜೀವಿಸ್ತೀನಿ. ನೀವು ಹೇಳ್ತಿದ್ರೆ ಸ್ವಲ್ಪ ಧೈರ್ಯ ಬರ್ತಿದೆ ಮಾತೆ. ಆದ್ರೆ ನನ್ನ ಸೋದರ ಸೊಸೆ ನಿಮ್ಮನ್ನೇ ಎದುರಿಸಿದ್ದನ್ನ ನೋಡಿದ್ರೆ ನಾನು ಮನೆಗೆ ಹೋಗಕ್ಕೆ ಗಡಗಡ ಗಡಗಡ ಗಡ ಅಂತ ನಡ್ಕ ಬರುತ್ತೆ. ನಿಮ್ಮ ಹತ್ರಕ್ಕೆ ಬರೋಕೂ ಭಯ ಆಗುತ್ತೆ ಮಾತೆ. ನಿಮ್ಮನೆಯವರು ನಿಮ್ಮನೆ ಸುತ್ತ ರಕ್ಷಣಾ ವಲಯ ಹಾಕೊಂಡಿದ್ದಾರೆ. ಹಾ ಹೌದು ಮಾತೆ. ಆ ವಲಯನ ಅಳಿಸೋವರೆಗೂ ನಾನು ನಿನಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗಲ್ಲ. ಇದೇನು ಮಾತೆ? ಭಯ ಪಡಬೇಡ, ತಗೋ. ಇದರಿಂದ ಆ ವಲಯನ ಅಳಿಸು. ಆಗ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಬಹುದು. ನಾಳೆ ಸೂರ್ಯೋದಯ ಆಗಕ್ಕೆ ಮುಂಚೆನೆ ಆ ರಕ್ಷಣಾ ವಲಯ ಅಳಿಸ್ ಹೋಗ್ಬೇಕು. ಹಾಗೆ ಆಗ್ಲಿ ಮಾತೆ, ಮಾಡ್ತೀನಿ. ಹೊರಡು. ಹೊಡ್ತೀನಿ ಮಾತೆ, ಹೊಡ್ತೀನಿ. ಜಿಂಗ ಬಕರಿ ಜಿಂಗನ ಕರಿ ಜಿಗ 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 ಜಿಗ.
ಏನದು ಆ ಶಕ್ತಿ? ಓ, ಆ ಲಕ್ಷ್ಮಣ ರೇಖೆದ ಆ ಶಕ್ತಿ ಏನು ನಿದ್ರೆ ಬರ್ಲಿಲ್ವಾ? ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರೆ ಏನು ಹೇಳೋದು? ಯಾಕೆ ಮಾತಾಡ್ತಿಲ್ಲ? ಅದು ಅತ್ತೆ, ಈ ಯಾಕೋ ಸ್ವಲ್ಪ ಬಾಯಾರಿಕೆ ಆಯ್ತು, ನೀರು ಕುಡ್ದು ಹೋಗೋಣ ಅಂತ ಬಂದೆ. ನಮ್ಮನೆ ಸುತ್ತ ರಕ್ಷಣದ ಗೆರೆ ಹಾಕಿದ್ದೀನಿ. ಈಗ ನಮ್ಮನೆ ಒಳಗೆ ಯಾವ ದುಷ್ಟಶಕ್ತಿನೂ ಬರಲ್ಲ. ಇನ್ಮೇಲೆ ನಿನ್ಗೆ ಯಾವ ತರದ ಕೆಟ್ಟ ಕನ್ಸು ಬೀಳಲ್ಲ. ಹೋಗಿ ನೆಮ್ಮದಿಯಾಗಿ ಮಲ್ಗು. ಸರಿ ಅತ್ತೆ, ಹೋಗು. ಯಾರು ನೋಡ್ಲಿಲ್ಲ. ಆ ರಕ್ಷಾ ನನ್ನ ಕಾಪಾಡ್ತು ಅಂತಾಯ್ತು. ಭಯ ಪಡ್ಬೇಡ, ತಗೋ. ಇದರಿಂದ ಆ ವಲಯನ ಅಳಿಸು. ಆಗ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಬಹುದು. ಜಲಜ ಜಲಜ ಜಲಜ, ಎದ್ದೇಳೆ. ಆಗ್ಲೇ ಬೆಳಗಾಗೋಯ್ತಾ? ಮೊದ್ಲು ಎದ್ದೇಳಿ ಹೇಳ್ತೀನಿ. ಇನ್ನೂ ಇಲ್ವೇ? ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಾನು ಹೇಳೋದನ್ನ ಕೇಳೆ. ಏನ್ರಿ ಅದು? ಬೆಳಗಾಗೋಷ್ಟ್ರಲ್ಲಿ ನಮ್ಮ ಮನೆ ಸುತ್ತ ಸಾರಿಸಿ ರಂಗೋಲೆ ಬಿಟ್ರೆ ನಂಗೆ ರಾಜಯೋಗ ಬರುತ್ತಂತೆ. ಹಂಗ್ ಕನ್ಸ್ ಬಿತ್ತಾ? ಕನ್ಸ್ ಬಿದ್ದಿದ್ದಲ್ವೇ, ನಿಜವಾಗ್ಲೂ ಹೇಳ್ತಾ ಇದೀವಿ. ಯಾರು ಹೇಳಿದ್ರು ರೀ? ಹೇಳ್ದವ್ರು ಸಾಮಾನ್ಯದವ್ರು ಅಲ್ವೇ. ಮಂತ್ರಿಗಳಿಗೆ, ಪ್ರಧಾನ ಮಂತ್ರಿಗಳಿಗೆ ಜಾತಕ ಹೇಳೋ ದೊಡ್ಡ ಜ್ಯೋತಿಷ್ಯರು.
ಹೌದಾ? ಅವ್ರು ಏನ್ ಹೇಳಿದ್ರೆ ಅದ್ ನಡೆಯುತ್ತಂತೆ. ನನಗ್ ಮಹಾರಾಜ ಯೋಗ ಬರುತ್ತೆ ಅಂದ್ರೆ ನಿನಗ್ ಮಹಾರಾಣಿ ಯೋಗ ಬಂದಂಗೆ ಅಲ್ವಾ? ನಿಜ ಅಲ್ವಾ? ಮತ್ತೆ ಬನ್ರಿ ಹಾಗಾದ್ರೆ ಹೋಗೋಣ. ಒಂದ್ ನಿಮಿಷ. ಏನ್ರಿ ಇದು? ಇದು ಏನಂತ ಹೇಳಪ್ಪ? ಇದು ನಮ್ ದೇಶದಲ್ಲಿರೋ ಪವಿತ್ರ ನದಿಗಳ ಜಲನೆಲ್ಲ ಕಲಸಿ ಪೂಜೆ ಮಾಡಿ ಕೊಟ್ಟಿರೋದು. ಈ ವಿಭೂದಿನ ಈ ನೀರಲ್ಲಿ ಕಲಸಿ ನಮ್ ಮನೆ ಸುತ್ತ ಚಿಮ್ಕಿಸಿದ್ರೆ ಮಹಾಲಕ್ಷ್ಮೀ ದೇವಿ ನನ್ನ ಕಡೆ ನಡ್ಕೊಂಡು ಬರ್ತಾಳಂತೆ. ಹೌದಾ? ಹಂಗಾದ್ರೆ ಕಲ್ಸಿ ಕಲ್ಸಿ, ಬೇಗ ಕಲ್ಸಿ. ಏನ್ರಿ ಇದು? ಇದರಿಂದ ಹೊಗೆ ಬರ್ತಿದೆ. ಇದು ಮಾಮೂಲಿ ಜಲ ಅಲ್ವೇ, ಮಂತ್ರಿಸ್ಕೊಟ್ಟಿರೋ ಜಲ. ಓ, ನಮಸ್ಕಾರ ಮಾಡ್ಕೋ. ನಡೀರಿ. ಇನ್ ಸಾಕ್, ನಡಿ ನಡಿ. ಬಕೆಟ್ ಈಗ ತಗೊಂಬ. ತರ್ತೀನಿ. ಏನ್ ಮಾಡ್ತಾ ಇದೀಯ ಬಾವ? ಅಂದ್ರೆ ಬಾವ, ಅದು ನಮ್ಮನೆ ಕೆಲ್ಸ ನಾವು ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ. ಹೌದಣ್ಣ, ನಮ್ಮನೆ ಕೆಲ್ಸ ನಾವೇ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ? ನೀವ್ ಈ ತರ ಕೆಲಸ ಮಾಡೋದ್ನ ನಾನು ಯಾವತ್ತೂ ನೋಡಿಲ್ವೇ. ಅದೇನೋ ಕನ್ಸ್ ಬಿತ್ತು ಬಾವ ಹೀಗ್ ಮಾಡ್ಬೇಕು ಅಂತ, ಅದಕ್ಕೆ. ನಿಜಾನೇ ಅಲ್ವಣ್ಣ? ಕೆಲಸ ಮಾಡೋದೇನೋ ಒಳ್ಳೇದೆ, ಆದ್ರೂ ಕೂಡ ಬೆಳಗಾಗೋದಕ್ಕೆ ಇನ್ನು ತುಂಬಾ ಟೈಮ್ ಬಾಕಿ ಇದೆ. ಈಗ್ಲೇ ಯಾಕೆ ಮಾಡ್ತಾ ಇದ್ದೀರಾ? ಹೌದಾ? ಅದು ಕೋಳಿ ಕೂಗ್ದಂಗಾಯ್ತು ಬಾವ, ಅದಕ್ಕೆ ಬೆಳಗಾಗೋಯ್ತು ಅಂತ ಬಂದ್ಬಿಟ್ವಿ. ಹೌದಣ್ಣ. ಸರಿ. ಹೆಬ್ಬುಲಿ ಹೊರಟೋಯ್ತು, ಬೇಗ ಮಾಡು. ನನ್ಗಿಂತ ಮೊದ್ಲೇ ಎದ್ದಿದ್ದಾಳೆ ಅನ್ಸುತ್ತೆ. ಇಟ್ಸ್ ಓಕೆ ಪ್ಲೀಸ್ ಸರ್, ಇಟ್ಸ್ ಓಕೆ. ನಾನೇ ವಾಶ್ ಮಾಡ್ತೀನಿ ಸರ್. ಪರವಾಗಿಲ್ಲ ಸರ್. ನಮ್ರತ ಏನಿದು? ನಮ್ರತ ರಿಲ್ಯಾಕ್ಸ್.
ನಿನ್ನ ಇವಾಗ ವಿಚಾರಿಸ್ಕೋತೀನಿ. ಹೇ ಗುಡ್ ಮಾರ್ನಿಂಗ್. ಏನು ನಿನ್ನ ಒಳ್ಳೆಯವನು ಅನ್ಕೊಂಡಿದ್ರೆ ನಾಟಕ ಮಾಡ್ತಿದ್ಯಾ? ನಾನು ನಾಟಕ ಮಾಡ್ತಿದ್ದೀನ? ಅಷ್ಟಕ್ಕೂ ನನಗೆ ಆಕ್ಟಿಂಗಲ್ಲಿ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ. ಏಯ್, ಈ ಡ್ರಾಮಾನೇ ಬೇಡ ಅಂತಿರೋದು. ನಿನಗ್ ಬಿದ್ದಿರೋ ಕನ್ಸಿನ ನಿಜ ಮಾಡು ಅಂತ ನನ್ನನ್ನ ಕೇಳೋದಲ್ದೆ ನಮ್ಮ ಅಜ್ಜಿ ಹತ್ರ ಹೋಗಿ ಅವ್ರ ಹತ್ರ ರೆಕಮೆಂಡ್ ಮಾಡಿಸ್ತಿದ್ಯಾ? ಅತಿ ಬುದ್ಧಿವಂತಿಕೆ ತೋರಿಸ್ದೆ ಅನ್ಕೋ. ನನ್ ಬಗ್ಗೆ ನಿನ್ಗೇನು ಗೊತ್ತಿಲ್ಲ. ಬೆಳಗ್ಗೆನೆ ವಾರ್ನಿಂಗ್ ಕೊಡದೆ ಫೈರಿಂಗ್ ಸ್ಟಾರ್ಟ್ ಮಾಡಿದಿರಲ್ಲ, ದಿಸ್ ಇಸ್ ಟೂ ಬ್ಯಾಡ್. ಯಾ ಬ್ಯಾಡ್ ನಾನಲ್ಲ, ನೀನ್ ಬ್ಯಾಡ್ ಬಾಯ್. ನಾನೇನ್ ಮಾಡ್ದೆ? ರಾತ್ರಿ ನೀನ್ ಹೊರಗಡೆ ಬಂದು ಟೀ ಶರ್ಟ್ ತೆಗೆದು ನಿಂತಿದ್ಯೋ ಇಲ್ವೋ? ಅದಕ್ಕೆ ಅದೇನೋ ದೊಡ್ಡ ಕ್ರೈಮ್ ಅನ್ನೋ ಹಾಗೆ ಅಷ್ಟು ಸೀರಿಯಸ್ ಆಗಿ ಕೇಳ್ತಿದ್ದೀರಲ್ಲ. ಓಹ್, ನಿಮ್ 3 ಕಟ್ಟುಪಾಡುಗಳಲ್ಲಿ ಟೀ ಶರ್ಟ್ ಇಲ್ದೆ ನಿಂತ್ಕೊಳ್ಳೋದು ತಪ್ಪೇನಾ? ಅಷ್ಟಕ್ಕೂ ಒಳಗ್ ಬನಿಯನಿತ್ತಲ್ವಾ? ಏಯ್, ಮಾತು ಮರ್ಸ್ಬೇಡ. ನೀನ್ ಟೀ ಶರ್ಟ್ ಇಲ್ದೆ ನಿಂತ್ಕೊಂಡಿದ್ಯೋ ಇಲ್ವೋ? ಅಯ್ಯೋ ದೇವ್ರೆ, ಇದೇನ್ರಿ ಇದು? ಮರದ ಮರೆಗೆ ಹೋದ್ರೆ ತಪ್ಪು ಅಂತೀರಾ, ಟೀ ಶರ್ಟ್ ಇಲ್ದೆ ಇದ್ರೆ ತಪ್ಪು ಅಂತೀರಾ. ಇದೇನ್ ರೂಲ್ಸೋ ನನಗಂತೂ ಅರ್ಥ ಆಗ್ತಿಲ್ಲ. ಅತಿ ಬುದ್ಧಿವಂತಿಕೆ ಮಾಡ್ಬೇಡ. ನೀನ್ ಟೀ ಶರ್ಟ್ ತೆಗ್ದು ನಿಂತಿದ್ದ ಟೆಂಟಿಂದಾನೆ ಆ ಹುಡ್ಗಿ ಕೂಡ ಡ್ರೆಸ್ ಸರಿ ಮಾಡ್ಕೊಂಡು ಹೊರಗಡೆ ಬಂದ್ಲಲ್ವಾ? ನಾನ್ ನೋಡಿದೀನಿ. ಅದರ ಅರ್ಥ ಏನು? ಏನ್ ಅರ್ಥ ಮಾಡ್ಕೋಬೇಕು? ಚೀಚಿ, ನೀನ್ ಇಂಥವನು ಅಂತ ಅನ್ಕೊಂಡಿರ್ಲಿಲ್ಲ. ಓ, ಹಲೋ 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 ಮೇಡಮ್, ನೀವೆಲ್ಲೆಲ್ಗೂ ಹೋಗ್ತಿದ್ದೀರಾ? ಮ್ಯಾಟರ್ ಡೈವರ್ಟ್ ಮಾಡ್ಬೇಡ. ನನ್ ಕಣ್ಣಾರೆ ಏನ್ ನೋಡಿದ್ನೋ ಅದನ್ನೇ ಹೇಳ್ತಾ ಇದೀನಿ. ನಿಮ್ಗೆ ಹೇಗ್ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ ರೀ. ಏಯ್, ಜಸ್ಟ್ ಶಟ್ ಅಪ್. ಆ ಹುಡ್ಗಿ ನಿನ್ ಟೀ ಶರ್ಟ್ ಎಳೆಯೋದನ್ನ, ನಿಮ್ ರೊಮ್ಯಾನ್ಸ್ ಎಲ್ಲದನ್ನೂ ನೋಡ್ದೆ. ಅಯ್ಯೋ ದೇವ್ರೆ, ನೀವು ಹಾಲಿವುಡ್ ಸ್ಕ್ರೀನ್ ಪ್ಲೇ ರೈಟರ್ಗಿಂತ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ರಾತ್ರಿ ಆ ಹುಡುಗಿ ನನಗೆ ಜ್ಯೂಸ್ ಕೊಟ್ಲು. ಅಕಸ್ಮಾತ್ ಗ್ಲಾಸ್ ಜಾರಿ ಜ್ಯೂಸು ನಮ್ಮಿಬ್ರು ಬಟ್ಟೆ ಮೇಲೆ ಬಿತ್ತು. ಅದಕ್ಕೆ ನಾನು ಟೀ ಶರ್ಟ್ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗಿ ಬಂತು. ನನ್ನ ಟೀ ಶರ್ಟ್ನ ಹುಡುಗಿನೇ ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ಲು. ಆದ್ರೂ ನಾನು ಬೇಡ ಅಂದೆ. ಇದು ನಡೆದಿತ್ತು. ಲುಕ್, ಆ ಟೀ ಶರ್ಟ್ ಮೇಲೆ ಆದ ಜ್ಯೂಸಿನ ಮಾರ್ಕು ಇನ್ನೂ ಹಾಗೇ ಇದೆ. ಬೇಕಾದ್ರೆ ಹೋಗಿ ನೋಡ್ಬೋದು. ಹಲೋ, ನಿಮ್ಮನ್ನೇ ಹೋಗಿ ನೋಡಿ. ನನಗೆ ಅವಶ್ಯಕತೆ ಇಲ್ಲ. Yes. She is so possessive about me. ಕೃಷ್ಣಯ್ಯ, ಏ ಕೃಷ್ಣಯ್ಯ, ಹೊರಗಡೆ ಬಾ. ನಮಸ್ಕಾರ ಅಯ್ಯರೇ. ಎಲ್ಲರೂ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಏನಾದರೂ ಸಮಸ್ಯೆನಾ? ನಮಗ್ಯಾರಿಗೂ ಸಮಸ್ಯೆ ಇಲ್ಲ. ನಿಮ್ಮ ಕುಟುಂಬದವರಿಂದಲೇ ನಮ್ಮೆಲ್ರಿಗೂ ಸಮಸ್ಯೆ ಬರ್ತಿದೆ. ಏನ್ ಮಾತಾಡ್ತಾ ಇದೀಯಾ? ಊರಿಗೆ ಹಿರಿಯನಾಗಿ ನೀನು ಊರವ್ರಿಗೆಲ್ರಿಗೂ ಕಟ್ಟುಪಾಡನ್ನು ಹಾಕಿದ್ರೆ ಸಾಲದು.
ಮೊದ್ಲು ನೀವ್ ಆ ಕಟ್ಟುಪಾಡನ್ನ ಪಾಲಿಸ್ಬೇಕು. ನಮ್ಮ ಕುಟುಂಬದ ಬಗ್ಗೆ ಮಾತಾಡೋ ಯೋಗ್ಯತೆ ನಿಂಗಿಲ್ಲ. ಕಟ್ಟುಪಾಡುಗಳ ಬಗ್ಗೆ, ಪದ್ಧತಿಗಳ ಬಗ್ಗೆ ನಿನ್ನಂತವರಿಂದ ಕಲ್ತ್ಕೊಳ್ಳೋ ಸ್ಥಿತಿ ನಮ್ಗಿಲ್ಲ. ಚೆನ್ನಾಗಿ ಹೇಳಿದ್ರಿ ಅತ್ತೆ. ಈ ನಡುವೆ ಎಲ್ಲದಕ್ಕೂ ಮೂಗ್ ತೂರ್ಸ್ಕೊಂಡು ಬರೋದು ಇವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮನ್ನ ನಮ್ ಕುಟುಂಬನ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ವಾ? ನಿನಗಷ್ಟ ಅಸೂಯೆ ಇದ್ರೆ ಸುಮ್ನೆ ಮನೆಯಲ್ಲಿ ಕೂತ್ಕೋ. ಅದನ್ ಬಿಟ್ಟು ನಮ್ಮನೆಗ್ ಬಂದು ಜಗಳ ಕಾಯ್ಬೇಡ. ನಿಮ್ ಹತ್ರ ಜಗಳ ಆಡ್ದೆ ನನ್ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ ಅನ್ಕೊಂಡಿದ್ದೀರಾ? ನಿಮ್ಮನ್ನ ನೋಡಿ ಅಸೂಯೆ ಪಡೋದಿಕ್ಕೆ ನೀವೇನ್ ಆಕಾಶದಿಂದ ಇಳಿದು ಬಂದಿರೋ ಮಹಾನುಭಾವರು ಅನ್ಕೊಂಡಿದ್ದೀರಾ? ಏಯ್ ನಿನ್ನ ಜಲಜಾ, ನೀನ್ ಸುಮ್ನಿರು. ಏನ್ ನಡೀತು? ಹುಣ್ಣಿಮೆ ದಿನ ರಾತ್ರಿ ಹೊರಗಡೆ ಯಾರು ಬರಬಾರ್ದು ಅನ್ನೋದು ನಮ್ಮ ಊರಿನ ನಿಬಂಧನೆ. ಆದ್ರೆ ನಿಮ್ಮ ಮನೆಯವರು ರಾತ್ರಿ ಹೊರಗಡೆ ಯಾಕೆ ತಿರುಗಾಡ್ತಾ ಇದ್ದಾರೆ? ನಾನು ಹೋಗಿದ್ದು ಇವಳು ನೋಡ್ಬಿಟ್ಲಾ? ಯಾರು ತಿರುಗಾಡಿದ್ರು? ನಿನ್ನ ಭಾವ ವೀರಭದ್ರ. ರಾತ್ರಿ ಹೊರಗಡೆ ಹೋಗಿದ್ದನ್ನ ಊರವ್ರು ನೋಡಿದ್ದಾರೆ. ನಾನು ಹೊರಗಡೆ ಹೋದ್ನ? ನಾನೆಲ್ಲೂ ಹೊರಗಡೆ ಹೋಗಿಲ್ಲಪ್ಪ. ಹೊರಗ್ ತಿರ್ಗಾಡಕ್ ನಮ್ಮನೆಯವ್ರಿಗೆ ಏನ್ ಕೆಲ್ಸ? ರಾತ್ರಿ ಎಲ್ಲ ಮನೇಲೇ ಇದ್ರು, ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಿದಾರಲ್ಲ. ಈಗ ನೀನ್ ಹೊರಡ್ಬೋದು. ತಪ್ಪು ಮಾಡ್ದವ್ರು ಯಾರು ಮಾಡಿದೀನಿ ಅಂತ ಒಪ್ಕೊಳ್ಳಲ್ಲ. ಆ ವಿಷಯ ನಿನ್ ಗಂಡಂಗ್ ಮಾತ್ರ ಅಲ್ಲ, ಊರಿಗೆ ಹಿರಿಯನಾದ ನಿನ್ ಅಣ್ಣ ಕೃಷ್ಣಯ್ಯನ್ಗೂ ಚೆನ್ನಾಗ್ ಗೊತ್ತು. ನಾನ್ ನೋಡ್ದೆ ಅಂತ ಹೇಳ್ದೆ ತಾನೆ, ಇವಾಗ ಮಾತಾಡು. ರಾತ್ರಿ ನಿಮ್ ಬಾವ ವೀರಭದ್ರ ಮನೆಯಿಂದ ಆಚೆ ಹೋಗಿದ್ನ ನಾನು ನೋಡಿದ್ದೀನಿ ಯಾರೇ. ಆ ಟೈಮಲ್ಲಿ ನಾನು ಹೊರಗಡೆ ಹೋಗೋ ಅವಶ್ಯಕತೆ ಏನಿದೆ ಬಾವ? ನಾನು ಎಲ್ಗೂ ಹೋಗ್ಲಿಲ್ಲ. ಅವ್ನು ಯಾರು ನೋಡಿ ಯಾರು ಅನ್ಕೊಂಡ್ನೋ ಏನೋ. ಇವ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದಾರೆ ಅಂದ್ರೆ ಸುಳ್ಳು ಹೇಳ್ತಿದ್ದಾರೆ ಅನಿಸ್ತಿದೆ. ನಮ್ ಬಾವ ಹೋಗಿಲ್ಲ ಅಂತಿದಾರಲ್ಲ? ಇಲ್ಲ, ನಿಮ್ ಬಾವ ಹೋಗಿದ್ನ ನಾನೇ ನೋಡ್ದೆ ಯಾರೇ. ಇವ್ನು ನೋಡಿದೀನಿ ಅಂತಿದಾನಲ್ಲ, ಹೋಗಿದ್ಯಾ? ನಾನೆಲ್ಲೂ ಹೋಗಿಲ್ಲ. ನೀವೇ ಮಾತಾಡ್ಕೊಂಡ್ರೆ ಸರಿ ಹೋಗಲ್ಲ. ಹೋಗಿದ್ದನ್ನ ನೋಡಿದೀನಿ ಅಂತ ಇವನು ಸಾಕ್ಷಿ ಹೇಳ್ತಾ ಇದ್ದಾನಲ್ಲ. ಈಗ ನಿನ್ನ ಭಾವನ್ಗೆ ಏನ್ ಶಿಕ್ಷೆ ಕೊಡ್ತೀಯ ಅನ್ನೋದನ್ನ ಹೇಳು. ಹೇಳು ಕೃಷ್ಣಯ್ಯ, ನಿನ್ನ ಭಾವನಿಗೆ ಏನ್ ಶಿಕ್ಷೆ ಕೊಡ್ತೀಯ? ಶಿಕ್ಷೆ ಕೊಡೋದಕ್ಕೆ ತಪ್ಪು ಮಾಡಿದ್ದಾನ ಇಲ್ವಾ ಅನ್ನೋದು ನಿರೂಪಣೆ ಆಗ್ಬೇಕು. ಹಾಗಾದ್ರೆ ಪಂಚಾಯ್ತಿ ಕರೆದು ವಿಚಾರಣೆ ಮಾಡು. ಪಂಚಾಯ್ತಿ ಯಾಕೆ? ಇದು ನಿಮ್ಮ ಮನೆಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಊರಿನ ಕಟ್ಟುಪಾಡಿಗೆ ಸಂಬಂಧಪಟ್ಟ ವಿಷಯ. ಪಂಚಾಯ್ತಿಲೇ ತಿಳ್ಕೊಳ್ಬೇಕು. ಕೆಲವು ನಿಜಾನ ಮುಚ್ಚಿಡ್ಬೇಕು ಅನ್ಕೊಂಡ್ರು ಮುಚ್ಚಿಡೋಕ್ಕಾಗಲ್ಲ ಕೃಷ್ಣಯ್ಯ. ಅಂದ್ರೆ ಅಲ್ಲಿ ನೋಡು, ಅವನು ಹೊರಗಡೆ ಹೋಗಿರೋದನ್ನ ನಿರೂಪಿಸೋಕೆ ಅಲ್ಲಿ ಅವನ್ ಹೆಜ್ಜೆ ಗುರ್ತಿದೆ. ಬೇಕಿದ್ರೆ ನೋಡು. ಆ ಹೆಜ್ಜೆ ಗುರ್ತು ಯಾರ್ದು ಅಂತ ತಿಳ್ಕೊಂಡ್ರೆ ಅವನು ಹೋಗಿದಾನ ಅಥವಾ ಇನ್ಯಾರಾದ್ರೂ ಹೋಗಿದಾರ ಅಂತ ಗೊತ್ತಾಗತ್ತೆ.
ಏನ್ ಮಾತಾಡ್ತಾ ಇದೀಯಾ? ಮನೆ ಅಂದ್ಮೇಲೆ ಹೊರಗಡೆ ಹೋಗೋರು ಇರ್ತಾರೆ, ಒಳಗಡೆ ಬರೋರು ಇರ್ತಾರೆ. ಅಷ್ಟಕ್ಕೇನೆ ಹೆಜ್ಜೆ ಗುರ್ತಿಂದ ಹೇಗ್ ನಿರ್ಧಾರ ಮಾಡುವಂತೀಯ? ನನಗ್ ಗೊತ್ತಿತ್ತು ನೀನ್ ಹೀಗೆ ಹೇಳ್ತೀಯ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ನಾವೆಲ್ಲರೂ ಹೊರಗಡೆಯಿಂದ ಬಂದಿದೀವಿ. ನಿಮ್ ಮನೆಯಿಂದ ಯಾರೋ ಹೊರಗಡೆ ಹೋಗ್ತಿರೋ ಹಾಗೆ ಗುರ್ತಿದೆ. ಅದು ಯಾರು ಅಂತ ಪರೀಕ್ಷಿಸಿದ್ರೆ ಕಳ್ಳ ಸಿಕ್ ಬೀಳ್ತಾನೆ. ಯಾಕೆ ಮಾತಾಡ್ತಿಲ್ಲ ಹೇಳಿ? ಅವ್ರು ಹೇಳ್ತಿರೋದು ನಿಜಾನೇ ಅಲ್ವಾ ಯಜಮಾನ್ರೆ? ಎಲ್ರು ಒಬ್ಬೊಬ್ಬರಾಗಿ ಹೋಗಿ ಆ ಗುರ್ತಿನ ಮೇಲೆ ನಿಂತ್ಕೊಳ್ಳಿ. ಭೈರವಿ, ಅಪ್ಪ ಹೋಗು. ಕೌಸಲ್ಯ, ಜಲಜಾ, ಅಣ್ಣ. ಸಾಕು ಕೃಷ್ಣಯ್ಯ, ಆಪಾದನೆ ಇರೋದು ನಿನ್ನ ಭಾವನ ಮೇಲೆ. ಅವ್ರನ್ನ ಇವ್ರನ್ನ ಯಾಕೆ ಕಳಿಸ್ತಿದ್ಯಾ? ನಿನ್ನ ಭಾವನ ಕಾಪಾಡ್ಬೇಕು ಅನ್ಕೋತಿದ್ಯಾ? ನಿನ್ನ ಭಾವ ವೀರಭದ್ರನ ಕಳ್ಸು. ಬಾವ ಹೋಗು. ಬಾವ ಅದು ಹೋಗೋ. ಬಾವ, ಇದು ನನ್ನ ಪಾದದ ಗುರುತು ಹೇಳ್ತಾರ ಇಲ್ಲ ಬಾವ? ಪಾದಕ್ಕೂ ಇದಕ್ಕೂ ಸರೋಗಲ್ಲ. ಕಾಲಿಡು ಅಂದೆ. ಈಗೇನು ಹೇಳ್ತೀಯ ಕೃಷ್ಣಯ್ಯ? ಈ ಗುರ್ತು ನಿನ್ನ ಬಾವನ್ ಪಾದಕ್ಕೆ ಕರೆಕ್ಟಾಗಿ ಸರಿ ಹೋಗಿದೆ. ಹೊರಗಡೆ ಹೋಗಿದ್ದು ನಿನ್ನ ಭಾವನೆ ಅಂತ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ಯಾಕೆ ಮಾತಾಡ್ತಿಲ್ಲ ಕೃಷ್ಣಯ್ಯ? ಪಂಚಾಯತಿನ ಏರ್ಪಾಟ್ ಮಾಡಿ.
ಒಂದು ಸಾಕ್ಷಿನ ನೀನು ಕಿವಿಯಿಂದ ಕೇಳಿದ್ಯಾ, ಇನ್ನೊಂದು ಸಾಕ್ಷಿನ ನಿನ್ನ ಕಣ್ಣಾರೆ ನೋಡಿದ್ಯಾ. ಪ್ರಶ್ನೆ ಕೇಳೋದಿಕ್ಕೆ ಶಿಕ್ಷೆ ಕೊಡೋದಿಕ್ಕೆ ಇಷ್ಟು ಸಾಕಾಗಲ್ವಾ? ಪಂಚಾಯತಿಗೆ ಬರ್ತೀನಿ ಅಂದ್ರಲ್ವಮ್ಮ, ಇಲ್ಲಿ ಯಾಕೆ ಮಾತು? ಅವ್ರ ಮಾತಂದ್ರೆ ಮಾತೆ. ಇಲ್ಲಿ ತೀರ್ಪು ಹೇಳಿದ್ರೆ ನಮಗೆ ಮಾತ್ರ ಗೊತ್ತಾಗುತ್ತೆ, ಅದೇ ಪಂಚಾಯತಿಲಿ ಹೇಳಿದ್ರೆ ಊರಿಗೆಲ್ಲ ಗೊತ್ತಾಗುತ್ತಲ್ಲಮ್ಮ. ಸರಿ, ಹೋಗೋಣ ಬನ್ನಿ. ಪಂಚಾಯತಿ ಹತ್ರ ಕಾಯ್ತಾ ಇರ್ತೀನಿ ಕೃಷ್ಣಯ್ಯ. ಏನ್ರಿ, ನಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ನೀವೇನು ಹೆದರ್ಕೋಬೇಡಿ. ಕೃಷ್ಣಯ್ಯ, ಹೋಗ್ಬರ್ತೀನಮ್ಮ. ಬಾವ, ಪಂಚಾಯತಲ್ಲಿ ಮಾತಾಡೋಣ. ಅಣ್ಣ, ಒಂದ್ ನಿಮಿಷ ಅಣ್ಣ. ನೀನ್ ತೀರ್ಪು ಹೇಳಕ್ ಹೋಗ್ತಿರೋದು ಯಾರೋ ಹೊರಗಿನವ್ರ ಬಗ್ಗೆ ಅಲ್ಲ ಅಣ್ಣ, ಸ್ವತಃ ನಿನ್ ಭಾವನ್ ಬಗ್ಗೆ. ಅಣ್ಣ, ತೀರ್ಪು ಹೇಳೋಕ್ ಮುಂಚೆ ಈ ತಂಗಿ ಅರ್ಶನ ಕುಂಕುಮ ನೆನ್ಪಿಟ್ಕೊಂಡು ತೀರ್ಪು ಹೇಳಣ್ಣ. ತಪ್ಪು ನಡೆದಿದೆ ಅಂತ ಗೊತ್ತಾದ್ರೆ ನಾನು ಹೆತ್ತು ಮಗಳನ್ನು ಕೂಡ ಕ್ಷಮಿಸಲ್ಲ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು ತಾನೆ. ತೀರ್ಪು ಹೇಳುವಾಗ ನ್ಯಾಯದ ಬಗ್ಗೆ ಹೊರತು ನನ್ನವರು ಹೊರಗಿನವರು ಅನ್ನೋದು ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಪ್ರಾಣ ಕಾಪಾಡೋ ವೈದ್ಯರನ್ನ ದೇವ್ರು ಅಂತಾರೆ. ನ್ಯಾಯನ ಕಾಪಾಡೋರು ಆ ದೇವರಿಗೆ ಕೂಡ ಜೀವನ ಕೊಡೋರಾಗಿರ್ತಾರೆ. ಬಂಧಗಳಿಗೋಸ್ಕರ ನ್ಯಾಯನ ಕಳ್ಕೊಳ್ಳೋ ಗುಣ ನನ್ನ ರಕ್ತದಲ್ಲೇ ಇಲ್ಲ. ಅಂಥ ಯೋಚನೆ ನನ್ನ ಪ್ರಾಣ ಹೋದ್ರೂ ಕೂಡ ನಂಗೆ ಬರಲ್ಲ. ನಿನ್ಗೇನೇ ಕಷ್ಟ ಬಂದರೂ ಹೇಳ್ಕೊಳ್ಳೋಕೆ ಈ ಅಣ್ಣ ಇದ್ದಾನೆ ಅನ್ನೋ ಧೈರ್ಯದಿಂದ ಇರು. ಅಲ್ಲಿ ಪಂಚಾಯತಿ ಹತ್ರ ಊರ್ ಜನ ನನಗೋಸ್ಕರ ಕಾಯ್ತಾ ಇರ್ತಾರೆ. ಬಾವ, ನಿನಗೋಸ್ಕರ ಕೂಡ. ಅಲ್ಲಿ ನೋಡಿ, ಕೃಷ್ಣಯ್ಯವರೇ ಬರ್ತಿದ್ದಾರೆ.